ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್. ಹಿಂದಿನ ವಿಡಿಯೋದಲ್ಲಿ ಸಾದಾ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಅದರದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ನೆಕ್ಸ್ಟ್ ಬರುತ್ತೆ. ಸೊ ಇವಾಗ ಅದೇ ರೀತಿ ಟಿಪ್ ಟಾಪ್ ಬ್ಲೌಸಲ್ಲಿ ಯಾವ ರೀತಿ ಕಟೋರಿ ಬ್ಲೌಸ್ನ ಕಟಿಂಗ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ ನಾನು ಆದಷ್ಟು ನಿಮಗೆ ನಿಧಾನವಾಗಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಮೊದಲು ನಾವು ಬ್ಲೌಸ್ನ ಅಂದರೆ ಸಾದಾ ಬ್ಲೌಸು ಯಾವ ರೀತಿ ಅಳತೆ ತೊಗೋತೀವಲ್ವ, ಸೇಮ್ ಅದೇ ರೀತಿಯೇ, ಬಟ್ ಒಂದು ಸ್ವಲ್ಪ ಚೇಂಜಸ್ ಇದೆ. ಸೊ ಅದನ್ನು ನೀವು ತಿಳ್ಕೊಂಬಿಟ್ರೆ ಏನು ಹೇಗೆ ಅಂತ ಗೊತ್ತಾಗುತ್ತೆ. ಸೊ ಅದನ್ನೇ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬ್ಲೌಸ್ ಲೆಂತ್ ಬಂದು ನೋಡಿ 12 ಇಂಚಿಗೆ 2 ಗರೆ ಅಷ್ಟೇ ಕಡಿಮೆ ಇದೆ. ಸೊ 12 ಇಂಚೇ ಇಟ್ಕೊಂಡ್ಬಿಡ್ತೀನಿ. ಹಾಗೆ ಚೆಸ್ಟ್ ಅಳತೆ ಬಂದು ಹುಕ್ ಸೈಡ್ ಏನಿದೆಯಲ್ವ, ಇದನ್ನು ಈ ರೀತಿ ಉಲ್ಟಾ ಮಾಡಿಕೊಂಡು ನೋಡಿ, ಇಲ್ಲಿ ನಮ್ಮದು ಸ್ಟಿಚಿಂಗ್ ಮಾರ್ಜಿನ್ ಇದೆ. ಸೊ ಇಲ್ಲಿಂದ ನಾನು ತಗೋತೀನಿ. ಮೊದಲಿಗೆ 9.5 ಬರ್ತಾಯಿದೆ. ಇವಾಗ ಬಟ್ಟೆನ ಡಬಲ್ ಫೋಲ್ಡಾಗಿ ಹಾಕ್ಕೊಳ್ಬೇಕು. ನೋಡ್ಕೊಳ್ಳಿ, ನಿಮ್ಮ ಬಟ್ಟೆ ಚಿಕ್ಕದಿದೆಯಾ ದೊಡ್ಡದಿದೆಯಾ ನೋಡಿಕೊಂಡು ನೀವು ಬಟ್ಟೆನ ಯಾವ ಕಡೆ ಹಾಕೋಬೇಕು ಅಂತ ನೋಡ್ಕೋಬೇಕು. ನೀಟಾಗಿ ಬಟ್ಟೆನ ಕರೆಕ್ಟಾಗಿ ಎಲ್ಲರ ಕಡೆಯೂ ಒಂದೇ ರೀತಿ ಬರೋ ಹಾಗೆ ನಾವು ಹಾಕ್ಕೋಬೇಕು. ಹಾಗೆ ಸ್ಲೀವ್ಸಿಂದು ನಾವು ಮೊದಲು ಆ ಕಡೆಗೆ ಅಳತೆ ಮಾಡ್ಕೊಂಡು ಬಿಟ್ಬಿಡಬೇಕು. ಅವರು ಸ್ಲೀವ್ಸ್ನ 1 ಇಂಚ್ ಎಕ್ಸ್ಟ್ರಾ ಹೇಳಿದ್ದಾರೆ. ಇವಾಗ 5.5 ಬರ್ತಾ ಇದೆ. 5.5ಗೆ ಅರ್ಧ ಇಂಚು ಎಕ್ಸ್ಟ್ರಾ ಹೇಳಿದ್ರೆ 6 ಇಂಚು ಸ್ಲೀವ್ ಬೇಕು. ಹಾಗೆ 2 ಇಂಚು ಸ್ಟಿಚಿಂಗಿಗೆ ಅಂದರೆ 1.5 ಇಂಚು ಮುಂದೆ ಮಡಚೋದಕ್ಕೆ, ಹಾಗೆ ಅರ್ಧ ಇಂಚು ಶೋಲ್ಡರ್ ಸ್ಟಿಚಿಂಗಿಗೆ. ಸೊ ಹಾಗಾಗಿ ನಮಗೆ 2 ಇಂಚು ಅಂದರೆ ಟೋಟಲು 8 ಇಂಚು ಸ್ಲೀವ್ಸಿಗೆ ಬೇಕಾಗುತ್ತೆ. ಸೊ ಹಾಗಾಗಿ 8 ಇಂಚು ಮುಂದ್ಗಡೆ ಸ್ಲೀವ್ಸಿಗೆ ಬಿಟ್ಟು ನೋಡಿ, ಇದು 7 ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ಕೋತೀನಿ. ಕರೆಕ್ಟಾಗಿ ಎಲ್ಲ ಕಡೆನೂ ಒಂದೇ ಲೆವೆಲಲ್ಲಿ ಬರುವಾಗ ಮಾಡ್ಕೋಬೇಕು. ಈ ಕಡೆ ನೋಡಿ, ಈ ಕಡೆ ಕೂಡ ಜಾಸ್ತಿ ಬಂದಿದೆ. ಇದನ್ನು ಕೂಡ ಒಂದು ಸ್ವಲ್ಪ ಸರಿ ಮಾಡ್ಕೋತೀನಿ. ಸರಿ ಮಾಡಿಕೊಂಡು ಎಲ್ಲ ಕಡೆನೂ ನಮಗೆ 8 ಇಂಚು ಬರೋ ಹಾಗೆ ಬಟ್ಟೆನ ಫೋಲ್ಡ್ ಮಾಡಿ ಹಾಕ್ಕೊಂಡು ಇದನ್ನು ನಾನು ಈ ರೀತಿ ಡಬಲ್ ಫೋಲ್ಡ್ ಮಾಡೋಕ್ಕೆ ಹಾಕೋತೀನಿ. ಅಂದರೆ ಫ್ರಂಟು ಮತ್ತು ಬ್ಯಾಕು 2 ಲೇಯರ್ ಬರಬೇಕಲ್ವ. ಸೊ ನಿಮಗೆ ಕಷ್ಟ ಅನಿಸಿದ್ರೆ ಇದನ್ನು ಕಟ್ ಮಾಡಿ ತೆಗೆದ್ಬಿಡಿ. ನಾನು ಏನು ಸಾದಾ ಬ್ಲೌಸ್ಗೆ ಕಟ್ ಮಾಡಿ ತೆಗ್ದಿದ್ನಲ್ವ, ಆ ರೀತಿ ಕಟ್ ಮಾಡಿ ತೆಗೀರಿ. ನೋಡಿ, ಇವಾಗ ಬ್ಲೌಸ್ ನಮಗೆ 12 ಇಂಚು ಪ್ಲಸ್ 1.5 ಇಂಚು ಎಕ್ಸ್ಟ್ರಾ ಹಿಡ್ಕೊಂಡು 13.5 ಇಂಚು ನಮಗೆ ಲೆಂತ್ಗೆ ಬೇಕು. ಅಂಚಿರೋದ್ರಿಂದ ಇದನ್ನು ನಾವು 1 ಇಂಚು ಮಾತ್ರ ಆ್ಯಡ್ ಮಾಡ್ಕೋತಾ ಇದ್ದೀವಿ. 1 ಇಂಚು ಹಾಗೆ ಅರ್ಧ ಇಂಚು ಶೋಲ್ಡರ್ಗೆ. ಸೊ ನೋಡಿ, ಈ ರೀತಿ ಸರಿ ಮಾಡಿಕೊಂಡು ನಿಮಗೆ ಕಟ್ವಿಂಗ್ ಕಷ್ಟ ಆಗಿಬಿಟ್ರೆ ಅದನ್ನು ಸೈಡಿಂದು ಕಟ್ ಮಾಡ್ಕೊಂಬಿಡಿ ಆಯಿತಾ. ನಾನು ಆಮೇಲೆ ಕಟ್ ಮಾಡ್ಕೋತೀನಿ. ಇವಾಗ ನೆಕ್ ಬಿಡ್ತು 2, ಶೋಲ್ಡರು 3 ಇಂಚ್ ಇಟ್ಕೊಂಡಿದ್ದೀನಿ. ಆಮೇಲೆ ಆರ್ಮೋಲ್ ಎಷ್ಟಿದೆ ನೋಡಿಕೊಂಡು ನೋಡಿ, ಆರ್ಮೋಲು ಕೂಡ 4.5 ಅದು ಇದೆ. ಹಾಗೆ ನೆಕ್ ಬಂದು ಸ್ವಲ್ಪ ಜಾಸ್ತಿ ನೆಕ್ ಇದೆ ಅಂದಿದ್ದಾರೆ, ಅದಕ್ಕೆ ಸ್ವಲ್ಪ ನಾನು ಕೆಳಗಡೆಯಿಂದ ತೊಗೊಂಡೆ. ನೆಕ್ ಬಂದು 6 ಇಂಚು 6 ಇಂಚನ್ನ ಇಡ್ತಾ ಇದ್ದೀನಿ. ನಿಮ್ಮ ಬ್ಲೌಸಲ್ಲಿ ನಿಮ್ಮ ನೆಕ್ಕು ನಿಮ್ಮ ಒಂದು ಬ್ಲೌಸಿಂದು ಆರ್ಮೋಲು ಎಷ್ಟಿದೆ ನೀವು ಇಟ್ಕೊಳ್ಳಿ ಆಯಿತಾ. ನನ್ನ ಅಳತೆನ ನೀವು ಇಟ್ಕೊಳಕ್ಕೆ ಹೋಗಬೇಡಿ. ನಾ ಹೇಳೋ ಅಳತೆ ನಾನು ತೆಗೆದು ನನ್ನ ಬ್ಲೌಸಲ್ಲಿ ಎಷ್ಟಿದ್ದೀನಿ ಅಂತ ಹೇಳ್ತಿದ್ದೆ ಅಲ್ವಾ. ಸೊ ನಿಮ್ಮ ಬ್ಲೌಸಲ್ಲಿ ಎಷ್ಟಿದೆ ನೀವು ಇಟ್ಕೊಳ್ಳಿ. ನೋಡಿ, ಇವಾಗ ಆರ್ಮೋಲು 1 ಹಾಗೆ 1.5 ಇಂಚು. ಆರ್ಮೋಲ್ ಮಾತ್ರ ಎಲ್ಲರಿಗೂ ಸೇಮ್, ಅಂದರೆ ರೌಂಡಿಂಗ್ ಒಳಗಡೆ ಏನು ರೌಂಡು ತೆಗಿತಿದ್ದೀನಿ ಶೇಪ್ ಎಲ್ಲರಿಗೂ ಸೇಮ್ ಬರುತ್ತೆ. ಬಟ್ ಆರ್ಮೋಲು ಉದ್ದ ಬಂದು ಹೆಚ್ಚು ಕಡಿಮೆ ಬರುತ್ತೆ. ಓಕೆನಾ. ಫ್ರಂಟ್ ನೆಕ್ ಕೂಡ ಹಾಕ್ಕೊಂಡೆ. ಹಾಗೆ ಬೆನ್ಪಟ್ಟಿ ಎಷ್ಟಿದೆ ನೋಡ್ಕೊಳ್ಳೋಣ. ನೋಡಿ, ಬೆನ್ಪಟ್ಟಿ ಬಂದು 3.5 ಇದೆ. ಅವರು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಇಡೋಕೆ ಹೇಳಿದ್ದಾರೆ, ಅಂದರೆ ಜಾಸ್ತಿ ಒಂದು ಸ್ವಲ್ಪ ನೆಕ್ ಅನ್ನಿಸ್ತಿದೆ ಅಂತ. ಸೊ ಅವ್ರದ್ದು ಇಟ್ಕೊಂಡ್ರೆ 4 ಪ್ಲಸ್ 1 ಇಂಚ್ ಮಡಿಸೋಕೆ ಅಂದರೆ 5 ಇಂಚು. ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಇದನ್ನು ನೋಡಿ ರೌಂಡ್ ಶೇಪಾಗಿ ಹಾಕ್ಕೊಂಡು
ಬ್ಯಾಕ್ ನೆಕ್ಕನ್ನು ಕೂಡ ಹಾಕ್ಕೊಂಡೆ. ಸೊ ಇದು ಬಂದು ನಮ್ಮದು ಬ್ಯಾಕ್ ನೆಕ್ಕು, ಓಕೆನಾ. ಆರ್ಮೋಲ್ ಕೂಡ ಬ್ಯಾಕಿಂದು ಮಾತ್ರ ಕಟ್ ಮಾಡಬೇಕು. ಮೇಯ್ನು ಮೇಲೆದು 2 ಪಾರ್ಟ್ ಮಾತ್ರ ನಾನಿವಾಗ ಕಟ್ ಮಾಡ್ಕೋತಾ ಇದ್ದೀನಿ. ಮೇಲಿಂದು 2 ಪಾರ್ಟ್ ಮಾತ್ರ ನೋಡಿ, ಬ್ಯಾಕಿಂದು ಆರ್ಮೋಲ್ ಮಾತ್ರ ಇವಾಗ ನಾನು ಕಟ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಫ್ರಂಟ್ನ ಕಟ್ ಮಾಡ್ಕೋಬೇಕು, ಓಕೆನಾ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಿಮಗೆ ಬಿಗಿನರ್ಸ್ಗಳಿಗೆ ಹೆಲ್ಪ್ ಆಗೋ ಹಾಗೆ ಕಟ್ಟಿಂಗು ಸ್ಟಿಚಿಂಗು ಅರ್ಥ ಆಗೋ ಹಾಗೆ ಹೇಳ್ಕೊಡ್ತೀನಿ. ಹಾಗೆ ಇದರಲ್ಲೂ ಕೂಡ ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಖಂಡಿತ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ, ನಿಮಗೆ ಹೇಳ್ಕೊಡ್ತೀನಿ. ನಿಮ್ಗೆ ಓಕೆ ಅಂತಂದರೆ ಕ್ಲಾಸ್ ಮಾಡಿ ಅಂತಂದರೆ ನೋಡೋಣ, ಕ್ಲಾಸ್ ಮಾಡೋಕ್ಕೂ ನಾನು ಟ್ರೈ ಮಾಡ್ತೀನಿ. ಬಟ್ ನನಗೆ ಅಷ್ಟು ಕ್ಲಾಸ್ ಮಾಡಿ ಅನ್ನೋ ಹಾಗೆ ನನಗೆ ಕಮೆಂಟು ಹಾಗೆ ಲೈಕ್ಸು ಬರಬೇಕು. ಆದರೆ ಮಾತ್ರ ನಾನು ಕ್ಲಾಸ್ನ ಸ್ಟಾರ್ಟ್ ಮಾಡ್ತೀನಿ. ಇಲ್ಲ ಅಂತಂದರೆ ನಾನು ಸುಮ್ಮನೆ ಮಾಡೋಕ್ಕೆ ಹೋಗೋದಿಲ್ಲ, ಓಕೆನಾ. ಸುಮ್ಮನೆ ವಿಡಿಯೋ ನೋಡಿ ಹಾಗೆ ಹೋಗ್ಬಿಟ್ರೆ ಆಗಲ್ಲ. ವಿಡಿಯೋ ನೋಡಿದವರು ಲೈಕ್ ಕೊಟ್ಟು ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಹೇಗಿಲ್ಲ ಅಂತ ಕಮೆಂಟು ಮಾಡಿ ಹೋದರೆ ನಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ. ಇಷ್ಟು ನಿಮಗೆ ಅರ್ಥ ಆಗುವಾಗೆ ಹೇಳ್ಕೊಡ್ತಿದ್ದೀನಿ ಅಂದಾಗ ನನಗೂ ಕೂಡ ಒಂದು ಮೋಟಿವೇಶನ್ ಸಿಗಬೇಕು. ಅಂದರೆ ನೀವು ನೋಡಿ ಹೋಗೋದಷ್ಟೇ ಅಲ್ಲ, ನನಗೆ ಕಮೆಂಟು ಹಾಗೆ ಲೈಕು ಹಾಗೆ ನಿಮಗೇನಾದರೂ ಇಷ್ಟ ಆಗಿದ್ದರೆ ಮ್ಯಾಮ್ ಇಷ್ಟ ಆಯಿತು ಮ್ಯಾಮ್, ಇನ್ನೂ ಇದರಲ್ಲಿ ಏನಾದರೂ ಮಾಡ್ಕೋಬೇಕಾ ಅಂತ ನನಗೆ ಕ್ವೆಶ್ಚನ್ ಮಾಡಿದ್ರೆ ನನಗೂ ಕೂಡ ಒಂಥರ ಖುಷಿ ಆಗತ್ತೆ, ಆಯಿತಾ. ಹಾಗೆ ಬೆಲ್ ಬಟನ್ ಅಂದರೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಾಗ. ಆವಾಗ ನಾನು ಮಾಡಿರುವಂಥ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆವಾಗ ನೀವೇ ಮೊದಲು ನೋಡ್ಬೋದು. ನೋಡಿ ಆರ್ಮೋಲು 1 ಇಂಚ್ ಇವಾಗ ನಾನು ಮಾರ್ಕ್ ಹಾಕ್ಕೊಂಡು ಫ್ರಂಟ್ ಪಾರ್ಟಲ್ಲಿ ಇವಾಗ ಮಾರ್ಕಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬ್ಯಾಕ್ ಕಟ್ ಮಾಡಿ ತೆಗೆದೆ ನೋಡಿದ್ರಲ್ವ. ಇವಾಗ ಫ್ರಂಟ್ ಪಾರ್ಟಿಂದು ಇವಾಗ ಬ್ಲೌಸ್ ಲೆಂತ್ ಬಂದು 12 ಇಂಚು ಪ್ಲಸ್ ಅದ್ರ 12 ಇಂಚು, ಅದರಲ್ಲಿ -2 ಇಂಚ್. ಯಾಕಂತಂದರೆ ಕ್ರಾಸ್ ಬೆಲ್ಟಿಗೆ -2 ಇಂಚು ತೆಗೆದಾಗ ನಮಗೆ 10 ಇಂಚು ಉಳಿಯುತ್ತೆ. 10 ಇಂಚಿಗೆ ಪ್ಲಸ್ 1 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹಿಡ್ಕೊಂಡ್ರೆ 11 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಒಂದು 1/4 ಇಂಚಷ್ಟು ಮಾರ್ಕ್ ಹಾಕ್ಕೊಂಡು ಕ್ರಾಸ್ ಬೆಲ್ಟು ಒಂದು ಶೇಪ್ನ ತೆಗೆದಿದ್ದೀನಿ. ಇವಾಗ ಕಟೋರಿ ಬಂದು 5.5 ಇಂಚಿದೆ. 5.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಹಾಗೆ ಇಲ್ಲಿ ಫ್ರಂಟ್ ಆರ್ಮೋಲಿಂದ 2.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡು ಇದನ್ನು ಕಟೋರಿ ಶೇಪ್ನ ತಗೋಬೇಕು. ಸಾರಿ, ಸ್ವಲ್ಪ ಸೌಂಡು ಇದು ಇದೆ, ಪ್ರಾಬ್ಲಮ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ನನ್ನದೇ ವಾಯ್ಸ್ ಕೇಳಿಸ್ಕೊಳ್ಳಿ, ಬೇರೆದ್ರದ್ದು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ವಾಯ್ಸು ಅಂದರೆ ಕಿರಿಕಿರಿ ಇದೆ ಇಲ್ಲೊಂದು ಸ್ವಲ್ಪ. ಸೊ ಇವಾಗ ನೋಡಿ ನಾನು ಫ್ರಂಟ್ ಪಾರ್ಟಿಂಗು ಕೂಡ ಕಟಿಂಗ್ ಮಾಡೋಕ್ಕೆ ಶುರು ಮಾಡಿದೆ. ಕಟೋರಿ ಸಹ ಕಟ್ ಮಾಡಿದೆ. ಇನ್ನು ನಾನು ಕ್ರಾಸ್ ಬೆಲ್ಟನ್ನ 2 ಇಂಚಿನ ಮೈನಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಬೇರೆ ನಾನು ಬಟ್ಟೆಲಿ ಕಟ್ ಮಾಡ್ಕೋಬೇಕು. ಇವಾಗ ಫ್ರಂಟ್ ಆರ್ಮೋಲ್ನ ನಾನು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಹಾಗೆ ಈ ವಿಡಿಯೋನ ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ, ಓಕೆನಾ. ಟೈಲರಿಂಗ್ ಕಲಿತಾ ಇರೋರಿಗೆ, ಟೈಲರಿಂಗ್ ಮಾಡ್ತಿರೋರಿಗೆ ಈ ಒಂದು ವಿಡಿಯೋನ ನೀವು ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ನೋಡಿ ಬಟ್ಟೆ ಯಾವ ಕಡೆ ಎಕ್ಸ್ಪ್ಲೇನ್ಡ್ ಆಗುತ್ತಲ್ವ ಆ ಕಡೆ ನಾವು ಈ ಕಟೋರಿನ ಇಟ್ಟು ಮಾರ್ಕ್ನ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಎಕ್ಸ್ಪ್ಲೇನ್ ಆಗದೇ ಇರೋ ಕಡೆ ನಾವು ಇಟ್ಟರೆ ಏನಾಗುತ್ತೆ, ಕಟೋರಿ ನಮಗೆ ಚೆನ್ನಾಗಿ ಬರೋದಿಲ್ಲ. ಇದೊಂದು ತಲೆಯಲ್ಲಿರಲಿ. ಎಷ್ಟೊಂದು ಜನ ಕಟೋರಿನ ಹೇಗೆ ಮಾಡ್ತಾರಂದರೆ ಸ್ಟ್ರೈಟಾಗಿಟ್ಟು ಕಟ್ ಮಾಡ್ಕೊಂಡ್ಬಿಡ್ತಾರೆ. ಆವಾಗ ಏನಾಗುತ್ತೆ, ಕಟೋರಿ ಕಪ್ಸ್ ಅನ್ನುವಂಥದ್ದು ನಮಗೆ ಚೆನ್ನಾಗಿ ವೇರ್ ಮಾಡಿದಾಗ ಕೂರೋದಿಲ್ಲ. ಕಟೋರಿ ಯಾಕೋ ಒಂಥರ ಆಗ್ತಿದೆ, ಚಪ್ಪಟೆ ಆಗಿದೆ ಅಂತಾರಲ್ವ. ಸೊ ಇದೇ ಒಂದು ಕಾರಣಕ್ಕೆ ಈ ಒಂದು ಟಿಪ್ಸ್ನ ನೀವು ಒಂದು ನೋಟ್ಬುಕ್ಕಲ್ಲಿ ನೋಟ್ ಮಾಡಿಕೊಂಡ್ರು ಪರವಾಗಿಲ್ಲ. ಕಲಿಯುವಂಥ ಬಿಗಿನರ್ಸ್ಗೆ ಹೇಳ್ತಾ ಇದ್ದೀನಿ. ಎಕ್ಸ್ಪ್ಲೇನ್ಡ್ ಆಗೋ ಕಡೆ ಕಟೋರಿನ ಇಟ್ಟು ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಆ ಕಡೆ 1.5 ಇಂಚು, ಈ ಕಡೆ 1.5 ಇಂಚಿನ ಮಾರ್ಕ್ ಹಾಕ್ಕೊಂಡು ಅಲ್ಲಿಂದ ಸೆಂಟರಲ್ಲಿ ಒಂದು ಅಳತೆನ ಹಾಕ್ಕೊಂಡು ಅಲ್ಲಿಂದ 1.5 ಇಂಚು ಮತ್ತು ಕೆಳಗೊಂದು, ಈ ರೀತಿ 3 ಪಾಯಿಂಟ್ನ 1.5 ಜಾಯಿಂಟ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ನೆಕ್ಕಲ್ಲಿ 1/4 ಇಂಚು ಮೇಲ್ಗಡೆ ಇಟ್ಟು ನಾವು ಕಟೋರಿ ಶೇಪ್ನ ಕೂಡ ತೆಗಿಬೇಕು. ನೋಡಿ ಶೇಪ್ನ ತೆಗೆದೆ. ಸೊ ಇಲ್ಲೊಂದು ಸ್ವಲ್ಪ ಈ ರೀತಿ ಕ್ರಾಸಾಗಿ ಮಾರ್ಕ್ ಹಾಕ್ಕೊಂಡು ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ ಕಟ್ ಮಾಡಿಕೊಂಡೆ. ಸೊ ಇದು ನಮ್ಮದು ಮೈನ್ ಕಟೋರಿ.
ಇವಾಗ ನೋಡಿ ಇದರಲ್ಲಿ ಉಳಿದಿರುವಂಥ ಪೀಸಲ್ಲಿ ನಾನು ಸ್ಲೀವ್ಸ್ ಕಟ್ ಮಾಡ್ಕೋಬೇಕು. ಹಿಂದಿನ ವಿಡಿಯೋದಲ್ಲಿ ಸ್ಲೀವ್ಸ್ ಕಟಿಂಗ್ ತೋರಿಸಿದ್ದೀನಿ, ಅದಕ್ಕೆ ಇದರಲ್ಲಿ ತೋರಿಸ್ತಿಲ್ಲ, ವಿಡಿಯೋ ಕೂಡ ಲೆಂತ್ ಆಗತ್ತಂತ. ಸೊ ಅದರಲ್ಲೇ ನಿಮಗೆ ಆಲ್ಮೋಸ್ಟ್ ಎಲ್ಲನೂ ಕ್ಲಿಯರಾಗಿ ಹೇಳಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.